ನಂದು 10ನೇ ವಾರ ಇಲ್ಲಿ ಬರ್ತಾ ಇರೋದು. ನಾನು ಏನು ಅಂದ್ಕೊಂಡಿದ್ದೆ ಅದು ಆ್ಯಕ್ಚುಲಿ ನಾನು 2ನೇ ವಾರ 3ನೇ ವಾರದಲ್ಲೇ ನನಗೆ ಅದು ಫಲಿತಾಂಶ ಸಿಕ್ಕಿದೆ. ರಾಯರು ನನ್ನ ಕೈ ಬಿಟ್ಟಿಲ್ಲ. ನಂಗೆ ಒಳ್ಳೇದಾಗಿದೆ. ಯಾರು ನಂಬಿ ಇದು ಮಾಡಿದ್ರು ರಾಯರು ಅವ್ರ ಕೈ ಬಿಟ್ಟಿಲ್ಲ, ನನಗೂ ಬಿಟ್ಟಿಲ್ಲ. ನಂಗೆ ತುಂಬ ಒಳ್ಳೇದಾಗಿದೆ. ಇಲ್ಲಿ ಬಂದು 21 ವಾರ ನಾವು ಪೂಜೆ ಎಲ್ಲ ಮಾಡಿದ್ವಿ, ಕಾಯಿ ಕಟ್ಟಿದ್ವಿ, ಎಲ್ಲ ಆಯಿತು. ಹೋಮ ಮಾಡಿಸಿದ್ವಿ. ಹೋಮ ಎಲ್ಲ ಮಾಡಿಸಿ ಆದಮೇಲೆ ಅಂಗಡಿ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ಟೆ ಅಂಗಡಿ ಇಟ್ಟಿದ್ದೀವಿ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ. ಮತ್ತು ಮನೆ ತೊಗೊಳ್ಳೋದು ಅಷ್ಟೇನೆ, ಪ್ಲ್ಯಾನಿಂಗು ಇರಲಿಲ್ಲ, ನಾವೇನು ಕೂಡಿಟ್ಟು ಇರಲಿಲ್ಲ. ಸಡನ್ಲಿ ಪ್ಲ್ಯಾನ್ ಆಯಿತು. ಸ್ವಾಮಿ ಆಶೀರ್ವಾದದಿಂದ ನಾವು ಒಂದು ಮನೆ ಕೂಡ ತೊಗೊಂಡಿದ್ದೀವಿ. ಹೊನ್ನವ ಮಂತ್ರಾಲಯದಲ್ಲಿ ಅಷ್ಟು ಜನ ಎಲ್ಲ ಹೇಳ್ತಾ ಇರ್ತಾರೆ, ನಾವು ಒಂದ್ಸಲ ಹೋಗಿ ಬರೋಣ, ಏನು ಇದಾಗೋದಿಲ್ಲ ಅಂತ ಬಂದೆ. ನಾನು ಫೆಬ್ರವರಿ 2ಕ್ಕೆ ನಾನು ಕಾಯಿ ಕಟ್ಟಿದ್ದು. ಅದಾದಮೇಲೆ ನಾನು ಒಂದು 7 ವೀಕ್ಸ್ ಬಂದೆ ನಾನು. ಅದಾದಮೇಲೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅವಾಗ ನನಗೆ ರಾಯರೇ ನನಗೆ ಒಂದು ಗಂಡಾಂತರದಿಂದ ನನಗೆ ಪಾರು ಮಾಡಿದ್ರು ಅನಿಸತ್ತೆ. ದೊಡ್ಡದಾಗೋದನ್ನು ಸಣ್ಣದ್ರಲ್ಲೇ ತಪ್ಪಿಸ್ಬಿಟ್ಟು ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಏನೋ ಒಂದು ಸಮಾಧಾನ. ಮನೆ ಬಗ್ಗೆ ಅಂದ್ಕೊಂಡಿದ್ದೆ, ಮನೆ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಮತ್ತು ಯಾವುದೋ ಒಂದು ಕೇಸ್ ಹಾಕಿದ್ವಿ ಬಸ್ ಮೇಲೆ, ಅದು ಅಮೌಂಟ್ ಬರಬೇಕಿತ್ತು, ಸುಮಾರು ಡಿಲೇ ಆಗಿಬಿಟ್ಟಿತ್ತು. ಅದು ಲಾಯರ್ ಕಾಲ್ ಮಾಡಿ ಮಾತಾಡಿದ್ದಾರೆ, ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ಮಂತಲ್ಲಿ ನಡೀತಾ ಇದೆ, ಪರವಾಗಿಲ್ಲ. ಎಲ್ಲ ಅರ್ಧ ಕೆಲಸ ಆಗಿದೆ. ನಾನು 21 ವೀಕಲ್ಲಿ ನಾನು ಕೇಳ್ಕೊಂಡಿರೋದು 4-5 ಥರ ಕೇಳಿದ್ದೀನಿ. ಅದರಲ್ಲಿ 1-2 ಕೆಲಸ ಫುಲ್ ಆಗಿದೆ. ನನ್ನ ಹೆಸರು ಧನ್ಯಶ್ರೀ ಅಂತ. ನಾನು ಫೆಬ್ರವರಿಯಿಂದ ಬರ್ತಾ ಇರೋದು. ನಾನು ಸುಮಾರು ಕಡೆ ಎಲ್ಲ ಆಗಿದೆ ನಂದು. ನಾನೊಂದು ಕೆಲಸಕ್ಕೋಸ್ಕರ ಇದು ಮಾಡ್ತಿರೋದು. ನನ್ನದೊಂದು ಕೆಲಸ ಆಗಬೇಕಾಗಿದೆ, ನನ್ನೊಂದು ಕಾರ್ಯ. ಅದು ಸುಮಾರು ಕಡೆ ಹೋದೆ. ಲಾಸ್ಟಿಗೆ ರಾಯರು ಇಲ್ಲಿ ಕರ್ಕೊಂಬಂದರು ಅನಿಸುತ್ತೆ ನನಗೆ. ಆ್ಯಕ್ಚುಲಿ 50 ಕಿಲೋಮೀಟ್ರಿಂದ ಬರ್ತಾ ಇರೋದು. ನಾವಿರೋದು ಆನೇಕಲ್ಲಲ್ಲಿ. ನಾನು ಹಿಂಗೆ ನೋಡ್ತಾ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಒಂದ್ಸಲಿ ನೋಡೋಣ, ಹೋಗೋಣ, ಏನು ಏನು ಮಹಾತ್ಮೆ. ನಾವು ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತೀವಿ, 3 ಮಂತ್ಸ್ ಒಂದ್ಸಲಿ, 2 ಮಂತ್ಸ್ ಒಂದ್ಸಲಿ ಎಲ್ಲ ಹೋಗ್ತಾ ಇರ್ತೀವಿ. ನೋಡೋಣ ಒಂದ್ಸಲಿ, ಹೊನ್ನವ ಮಂತ್ರಾಲಯದಲ್ಲಿ ಅಷ್ಟು ಜನ ಎಲ್ಲ ಹೇಳ್ತಾ ಇರ್ತಾರೆ, ನಾವು ಒಂದ್ಸಲಿ ಹೋಗಿ ಬರೋಣ, ಏನು ಇದಾಗೋದಿಲ್ಲ ಅಂತ ಬಂದೆ. ನಾನು ಫೆಬ್ರವರಿ 2ಕ್ಕೆ ನಾನು ಕಾಯಿ ಕಟ್ಟಿದ್ದು. ಅದಾದಮೇಲೆ ನಾನು ಒಂದು 7 ವೀಕ್ಸ್ ಬಂದೆ ನಾನು. ಅದಾದಮೇಲೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅವಾಗ ನನಗೆ ರಾಯರೇ ನನಗೆ ಒಂದು ಗಂಡಾಂತರದಿಂದ ನನಗೆ ಪಾರು ಮಾಡಿದ್ರು ಅನಿಸತ್ತೆ. ದೊಡ್ಡದಾಗೋದನ್ನು ಸಣ್ಣದ್ರಲ್ಲೇ ತಪ್ಪಿಸ್ಬಿಟ್ಟು ಆ ಗ್ರಾಚಾರ ಅದೆಲ್ಲ ನನಗೆ ಇದು ಮಾಡಿಬಿಟ್ಟು ಇದೆ. ಒಂದೊಂದು ವಾರಕ್ಕೂ ಒಂದೊಂದು ದೋಷ ಇರುತ್ತೆ ಅಂತ ಹೇಳಿದ್ರು ಇಲ್ಲಿ ಬಂದಾಗ. ಅದೆಲ್ಲ ದೋಷ ಪರಿಹಾರ ಆದಮೇಲೆ ನಮ್ಮ ಕೆಲಸ ಆಗೋ ಅಂಥದ್ದು. ಅದನ್ನು ನನಗೊಂದು ದೊಡ್ಡ ಇದು ಆಗೋದನ್ನು ಸಣ್ಣದ್ರಲ್ಲೇ ಆ ದೋಷನ ನಾಶ ಮಾಡಿಬಿಟ್ಟು ಪರಿಹಾರ ಮಾಡಿಸ್ಬಿಟ್ಟು ಒಂದು ಸಣ್ಣ ಇದರಲ್ಲೇ ತಿರ್ಗಾ ಮತ್ತೆ ರಾಯರು ನನಗೆ ಅದನ್ನು ಪೂರ್ಣ ಮಾಡೋ ಥರ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಟಿನ್ಯೂ ಮಾಡೋ ಥರ ನನಗೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಏನೋ ಒಂದು ಸಮಾಧಾನ. ಇಲ್ಲಿ ಕ್ಷೇತ್ರಕ್ಕೆ ಬಂದರೆ ಸಾಕು, ಒಂಥರ ಬಂದಿದ್ದೀವಲ್ಲ ಸಮಾಧಾನ ಥರ, ಒಂಥರ ನೆಮ್ಮದಿಯಾಗಿ ದೇವ್ರನ್ನ ನೋಡ್ತಾ ಒಂಥರ ನಮಗೆ ತುಂಬ ಸಮಾಧಾನ ಆಗುತ್ತೆ ಈ ಕ್ಷೇತ್ರಕ್ಕೆ ಬಂದರೆ. ಆಮೇಲೆ ಕಾಯಿ ಕಟ್ಟಿದ್ದೀನಿ. ಇನ್ನು ನಾನು ಕೆಲಸ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದರೆ ನಾನು ದೇವ್ರನ್ನ ನಂಬಿದ್ದೀನಿ, ಇಲ್ಲಿ ಕ್ಷೇತ್ರ ನಂಬಿದ್ದೀನಿ. ಅದಕ್ಕೆ ನಂಗೆ ತುಂಬ ಭರವಸೆ ಇದೆ. ನಾವು ಪರಿಶ್ರಮ ಕೊಟ್ಟು ಮಾಡಿದರೆ ರಾಯರು ನಮಗೆ ಫಲ ಕೊಡೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು. ನಾವು ಯಾವುದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಆ ರಾಯರ ಮೇಲೆ ಬಿಟ್ಟಿದ್ದು. ಅದೆಲ್ಲ ನಮ್ಮ ಕರ್ತವ್ಯ. ನಾವು ಮಾಡಿದ್ರೆ 100% ರಾಯರು ನಮಗೆ ಅದು ಫಲ ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಅಭಿಪ್ರಾಯ ಮತ್ತು ಭರವಸೆ ನನಗೆ. ಮತ್ತು ನನಗೊಂದು ದೊಡ್ಡದು ಇದರಿಂದನೇ ಪಾರು ಮಾಡಿದ್ದಾರೆ ಇದೆಲ್ಲ ಅಂತ. ನಂಗೆ ಜಾಂಡೀಸ್ ಆಗಿತ್ತು, ಎಲ್ಲೂ ನನಗೆ ಕ್ಲಿಯರ್ ಆಗಿಲ್ಲ. ಮಣಿಪಾಲ್ಗೆ ಹೋದ್ಮೇಲೆ ನನಗೆ ಕ್ಲಿಯರ್ ಆಗಿದ್ದು. ಅದು ಎಲ್ಲ ಕಡೆ ತೋರಿಸಿದ್ರು ಅದು ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು. ಆಮೇಲೆ ಮತ್ತೆ ಇನ್ನೂ ಏನಾಗುತ್ತೋ ಅನ್ನೋ ಥರ ನಮ್ಗೆ ಹೆದರಿಕೆ ಆಗಿಬಿಟ್ಟಿತ್ತು. ಆಮೇಲೆ ಬರೀ 1 ತಿಂಗಳಲ್ಲೇ ಕ್ಲಿಯರ್ ಆಗೋಯ್ತು ಅಲ್ಲಿಗೆ ಹೋದ್ಮೇಲೆ ನನಗೆ. ಇದರಿಂದ ನಮಗೆ ಪಾರು ಮಾಡಿದ್ದಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲ ಶಾಂತಿ ನೆಮ್ಮದಿಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ನಮ್ಮ ಸಂಸಾರದಲ್ಲಿ ಎಲ್ಲ ಒಂದು ರಾಯರು ಅಂತಂದರೆ ನಮಗೊಂದು ಭರವಸೆ. ಅದು ಕೆಲಸ ಸೆಕೆಂಡ್ರಿ. ನಾವು ರಾಯರ ಮೇಲೆ ನಾವು ಭಕ್ತಿ ಇಟ್ಟು ಮಾಡಿ ಕ್ಷೇತ್ರದಲ್ಲಿ ಬಂದು ಮಾಡಿದ್ರೆ ಅದು ಫಲ ಸಿಕ್ಕೇ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ.
ಸರ್. ಇವತ್ತು ಆರಾಧನೆ ಇದೆ ಮೇಡಮ್, ಆರಾಧನೆ ಬಗ್ಗೆ ಆರಾಧನೆ ಅಂದರೆ ಅದು ರಾಯರು ಬೃಂದಾವನಕ್ಕೆ ಹೋಗಿದ್ದ ದಿವಸ ಅವರು ಅದೇ ನಾವು ಏನು ಅಂದ್ಕೊಳ್ತೀವೋ ಇವತ್ತಿನ ದಿವಸ ರಾಯರು ಎಲ್ಲರಿಗೂ ನಾವೇನು ಅಂದ್ಕೊಳ್ತೀವೋ ಅದ್ರ ಕಲಿಯುಗದ ಕಾಮಧೇನು ರಾಯರು. ಯಾವಾಗಲೂ ನಾವು ಎಲ್ಲಿದ್ರೂ ಎಲ್ಲಿ ನೆನೆಸ್ಕೊಂಡ್ರು ನಮಗೆ ವರ ಕೊಡ್ತಾರೆ. ಆದರೆ ಇವತ್ತಿನ ದಿವಸ ಅವ್ರ ಬೃಂದಾವನ ಇದಾಗಿದ್ದ ದಿವಸ, ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನಾವು ಏನು ಅಂದ್ಕೊಂಡ್ರು ಏನು ಮಾಡಿದ್ರು ಇವತ್ತಿನ ದಿವಸನೇ ಅಂದರೆ ಅದು ಆರಾಧನೆ ಆಗಿರೋದ್ರಿಂದ ಎಲ್ಲರಿಗೂ ಏನು ಅಂದ್ಕೊತಾರೋ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡುತ್ತೆ, ರಾಯರು ಕೊಡ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಹೋಗೋ ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ರಾಯರಿಂದ. ರಾಯರಂದ್ರೇ ಭರವಸೆ. ನಾವು ರಾಯರ ಮೇಲೆ ಏನಾದರೂ ಒಂದು ಹಾಕಿದ್ರೆ ಬೇರೆ ಯೋಚನೆ ಮಾಡಬಾರ್ದು. ಅಂದರೆ ನಾವು ರಾಯರ ಮೇಲೆ ಭಾರ ಹಾಕಿದಾಗ ಮತ್ತೆ ಅದನ್ನು ಚಿಂತೆ ಮಾಡಬಾರ್ದು ಕುತ್ಕೊಂಡು. ಅಯ್ಯೋ ನಮ್ಗೆ ಏನಾಗ್ತಿದೆಯೋ ಏನೋ, ಮುಗೀತು. ರಾಯರ ಮೇಲೆ ಹಾಕಿದ್ರೆ ಮುಗೀತು ಆ ಕೆಲಸ. ಅದೇನಾದರೂ ಆಗಲಿ ಅದು ರಾಯರಿಗೆ ಬಿಟ್ಟಿದ್ದು. ನಾವು ರಾಯರ ಮೇಲೆ ನಂಬಿಕೆ ಇಟ್ಟರೆ ಅದಾಗತ್ತೆ ಬಿಡತ್ತೆ, ನಮ್ಗೆ ಒಳ್ಳೇದೇ ಮಾಡೋದು ರಾಯರು. ಅದು ಯಾವಾಗಿದ್ರೂ ಅಷ್ಟೇ. ಇದು 100ಕ್ಕೆ 100 ಸತ್ಯ ಈ ಮಾತಂತೂ. ಅದು ನಾವು ಯೋಚನೆ ಮಾಡಬಾರ್ದು. ರಾಯರ ಮೇಲೆ ಭಾರ ಹಾಕಿದ್ರೆ ಅದು ಆಗೇ ಆಗುತ್ತೆ 200%. ಅದು ಫಲ ಸಿಗತ್ತೆ. ಹಂಗೆ ಕಾಯಿ ಕಟ್ಟಿದ್ದು ಕೂಡ ಅಷ್ಟೇ. ನಾವು ಕೆಲಸ ಆಗಲಿ ಬಿಡಲಿ, ನಾವು ರಾಯರ ಮೇಲೆ ಭಕ್ತಿ ನಂಬಿಕೆ ಇಟ್ಕೊಂಡು ಮಾಡಬೇಕು ಯಾವ ಕೆಲಸ ಆದ್ರೂ ಅಷ್ಟೇ. ಅದು ಆಮೇಲೆ ಫಲಿತಾಂಶ ನಮಗೆ ಸಿಗತ್ತೆ ಆ ಥರ ಅಷ್ಟೇ. ರಾಯರು ಇದ್ದೇ ಇದ್ದಾರೆ ಸರ್, 100% ಇದ್ದಾರೆ. ಅವ್ರ ಕಲಿಯುಗದ ಕಾಮಧೇನು ರಾಯರು. ನಾವು ಕಷ್ಟ ಅಂತ ಅಂದಾಗ ರಾಯರೇ ಎಲ್ಲಿದ್ದೀರಾ ಅಂದರೆ ಸಾಕು ನಮಗೆ. ಆ ಕ್ಷಣಕ್ಕೆ ಕಳೆದೋದ್ರೂ ನಮಗೆ ಇದು ಹೊತ್ತಿಗಾದ್ರೂ ನಮ್ಗೆ ಒಳ್ಳೇದು ಮಾಡ್ತಾರೆ. ರಾಯರನ್ನು ನಂಬಿ ಯಾರೂ ಕೆಟ್ಟವರಾಗಿಲ್ಲ ಅಷ್ಟೇ. ಓಕೆ. ನನ್ನ ಹೆಸರು ಪ್ರೇರಣಾ ಅಂತ. ನಾನು ಇದು ನಂದು 10ನೇ ವಾರ ಇಲ್ಲಿ ಬರ್ತಾ ಇರೋದು. ನಾನು ಏನು ಅಂದ್ಕೊಂಡಿದ್ದೆ ಅದು ಆ್ಯಕ್ಚುಲಿ ನಾನು 2ನೇ ವಾರ 3ನೇ ವಾರದಲ್ಲೇ ನನಗೆ ಅದು ಫಲಿತಾಂಶ ಸಿಕ್ಕಿದೆ. ರಾಯರು ನನ್ನ ಕೈ ಬಿಟ್ಟಿಲ್ಲ. ನಾನು ಇದು ಕೇಳಿದ್ದು ನೋಡಿದ್ದು ಯೂಟ್ಯೂಬು, ಅದರಿಂದನೇ ನೋಡಿ ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿಯೇ ನಾನು ಇಲ್ಲಿ ಬಂದಿದ್ದು. ಇದು ನನ್ನ 10ನೇ ವಾರ ಆಗಿರೋದ್ರಿಂದ ನಾನು ರಾಯರಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಆ ಕೆಲಸ ತುಂಬ ಇದಾಗಿ ಸೂಕ್ಷ್ಮವಾಗಿ ಹೋಗ್ತಾ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಕಾಯಿ ಕಟ್ಟಿ ಇದು ನನ್ನ 10ನೇ ವಾರ. ನಂಗೆ ಒಳ್ಳೇದಾಗಿದೆ. ಇಲ್ಲಿ ಯಾರು ನಂಬಿ ಇದು ಮಾಡಿದ್ರು ರಾಯರು ಅವ್ರ ಕೈ ಬಿಟ್ಟಿಲ್ಲ, ನನಗೂ ಬಿಟ್ಟಿಲ್ಲ. ನಂಗೆ ತುಂಬ ಒಳ್ಳೇದಾಗಿದೆ. ಹೌದು, ಇವತ್ತು 354ನೇ ಆರಾಧನೆ ನಡೀತಾ ಇದೆ. ಸೊ ಬೆಳಗ್ಗೆ ಬರೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಬರ್ತಾ ಇದ್ದೀವಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಬಂದು ಹೋದರೆ ಮನಸ್ಸು ಒಂಥರ ನೆಮ್ಮದಿ ಶಾಂತಿ ಸಿಕ್ಕಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಬಂದು ಹೋಗ್ತೀವಿ ನಾವು. ಸಾಕು. ಇನ್ನೇನಿದೆ, ರಾಯರೆಲ್ಲ ಕೊಟ್ಟಿದ್ದಾರೆ ನಮಗೆ. ನಾವೇನು ಅದನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀವಿ, ಬೇಡಿದ್ದೀವಿ, ಅದನ್ನೆಲ್ಲ ರಾಯರು ಕೊಟ್ಟಿದ್ದಾರೆ ನಮಗೆ. ಇನ್ನೇನು ಕೇಳೋದಿಲ್ಲ ಅವ್ರ ಹತ್ರ. ಅವ್ರ ಇಚ್ಛೆ ಅಂತ ಎಲ್ಲ ನಡೀತಾ ಇದೆ. ಹೌದು, ರಾಯರಿದ್ದಾರೆ. ಹೌದು. ನಾವು ವಿದ್ಯಾಮನ್ ನಗರ ಯಜ್ಞಳ್ಳಿ ಕ್ರಾಸಲ್ಲಿ ಇದ್ವಿ ಫಸ್ಟು. ಇವಾಗ ವಿದ್ಯಾಮನ್ ನಗರದಿಂದ ಬರ್ತಾಯಿದ್ದೀವಿ. ಸ್ವಾಮಿ ಆಶೀರ್ವಾದದಿಂದ ನಾವು ಇವಾಗ ಇಲ್ಲೊಂದು ಮನೆ ತೊಗೊಂಡಿದ್ದೀವಿ. ಇಲ್ಲಿಗೆ ಬಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಬರೋವಾಗ ನಾವು ಒಂದು ಮನೆ ತೊಗೊತೀವಿ ಅಂತಲೇ ನಮ್ಗೆ ಐಡಿಯಾ ಇರಲಿಲ್ಲ, ತೊಗೋಬೇಕು ಅಂತಲೂ ಪ್ಲ್ಯಾನ್ ಇರಲಿಲ್ಲ. ಇಲ್ಲಿ ಬಂದು 21 ವಾರ ನಾವು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ಕಾಯಿ ಕಟ್ಟಿದ್ವಿ, ಎಲ್ಲ ಆಯಿತು. ಹೋಮ ಮಾಡಿಸಿದ್ವಿ. ಹೋಮ ಎಲ್ಲ ಮಾಡಿಸಿ ಆದಮೇಲೆ ಅಂಗಡಿ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ಟೆ ಅಂಗಡಿ ಇಟ್ಟಿದ್ದೀವಿ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ. ಮತ್ತು ಮನೆ ತೊಗೊಳ್ಳೋದು ಅಷ್ಟೇನೆ, ಪ್ಲ್ಯಾನಿಂಗು ಇರಲಿಲ್ಲ, ನಾವೇನು ಕೂಡಿಟ್ಟು ಇರಲಿಲ್ಲ. ಸಡನ್ಲಿ ಪ್ಲ್ಯಾನ್ ಆಯಿತು. ಸ್ವಾಮಿ ಆಶೀರ್ವಾದದಿಂದ ನಾವು ಒಂದು ಮನೆ ಕೂಡ ತೊಗೊಂಡಿದ್ದೀವಿ. ಸಂಕಲ್ಪ ಸ್ಟಾರ್ಟ್ ಬಂದಾಗ ಸರ್ ನಾನು ತುಂಬ ಹತ್ಕೊಂಡು ಬಂದಿದ್ದು ಇಲ್ಲಿಗೆ. ಇವತ್ತು ಇಲ್ಲಿಗೆ ಬರಬೇಕಂದ್ರೆ ಮನೆಯಿಂದ ತುಂಬ ಖುಷಿಯಾಗಿ ಬರ್ತೀನಿ, ಅಷ್ಟು ಖುಷಿಯಾಗುತ್ತೆ. ಸಂಕಲ್ಪ ಮಾಡ್ಕೊಂಡಿದ್ದೆ ನನಗೆ. ಅಂದರೆ ನನ್ನ ಮಗಳು MBBS ಮಾಡೋಕ್ಕೆ ರಷ್ಯಾಗೆ ಹೋಗಿದ್ದಾರೆ. ಅವರು ಹೋಗ್ಬೇಕಾದ್ರೆ ತುಂಬ ಅಡಚಣೆ ಬಂತು. ಅವ್ರು ಹೋಗೋದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಿರ ಅವ್ರು ಚೆನ್ನಾಗಿ ಹೋದರೆ ನಾನು ಅಂದ್ಕೊಂಡಿರಿ 21 ವಾರ ಮುಗಿಯೋದ್ರೊಳಗಡೆ ಅವ್ರಿಗೆ ಒಳ್ಳೇದಾಗಬೇಕಪ್ಪ ಅಂದೆ. ಅವ್ರಿಗೆ ಹಂಗೆ ಒಳ್ಳೇದಾಗಿದೆ. ಅವ್ರು ಇವಾಗ MBBS ಮಾಡಿ ಈ 2ನೇ ವರ್ಷ ಮುಗಿಸಿ ಈಗ ಬಂದಿದ್ದಾರೆ ಮನೆಗೆ. ತುಂಬ ಒಳ್ಳೇದಾಗಿದೆ ಸರ್. ರಾಯರು ನಾವು ನಂಬಿದ್ರೆ ಇಂಥದ್ದು ಆಗಲ್ಲ ಅನ್ನಲ್ಲ, ಎಲ್ಲನೂ ಆಗುತ್ತೆ. ಬಟ್ ನಂಬಬೇಕು. ಅಂದರೆ ಇಲ್ಲಿಗೆ ಬಂದಮೇಲೆ ಒಳ್ಳೆತನ ಇರಬೇಕು ಮೇಯ್ನು.
ಹೌದಾ ಎಲ್ಲ ಬಗೆಹರಿದಿದೆ ಸರ್, ಬಗೆಹರಿದಿದೆ. ಏನೇ ಇದ್ದರೂ ಆ ಟೈಮ್ಗೆ ನಾವು ರಾಯರಂತ ಕರೆದ ತಕ್ಷಣ ಅವ್ರ ಮುಖ ನಮ್ಮ ಮುಂದೆ ಬಂದ ತಕ್ಷಣ ನಮ್ಮ ಕಷ್ಟನೇ ಹೋಯ್ತಂತ ಲೆಕ್ಕ. ಅಷ್ಟು ಚೆನ್ನಾಗಿ ಒಳ್ಳೇದು ಅನಿಸಿದೆ. ಇಲ್ಲಿಗೆ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ, ಬನ್ನಿ ಎಲ್ಲರೂ. ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ, ಬಟ್ ನಮಗೆ ಅಂದ್ಕೊಂಡಿದ್ದೆಲ್ಲ ಆಗಿದೆ. ಮಗಳು ರಷ್ಯಾಗೆ ಹೋಗಿದ್ದಾರೆ, MBBS ಮಾಡ್ತಾ ಇದ್ದಾರೆ, ನಮಗೆ ಮನೆ ತೊಗೊಂಡಿದ್ದೀವಿ, ಅಂಗಡಿ ಬಿಸ್ನೆಸ್ಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ನನಗೆ ವ್ಯಾಪಾರನೇ ಇರಲಿಲ್ಲ, ಬಟ್ಟೆ ಅಂಗಡಿದು, ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್.